ಬಹಳ ಜನ ಆಗಮಿಸಿದ್ದೀವಿ. ಯಾವ ಅಪೇಕ್ಷೆ, ಯಾವ ಮನದ ಇಚ್ಛೆ ಇಟ್ಟುಕೊಂಡು ತೊಟ್ಟಿಲ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಅದು ಖಂಡಿತವಾಗ್ಲೂ ಮಹಾಂತೇಶನ, ವೀರೇಶನ, ತಾಯಿ ಶರಣಮ್ಮ ಆಶೀರ್ವಾದದಿಂದ ಆ ಇಚ್ಛೆ ಎಲ್ಲ ತಾಯಂದಿರಿಗೆ ಪೂರೈಕೆ ಆಗೇ ಆಗ್ತದೆ. ನಿಮ್ಗೇನು ಅದರಲ್ಲಿ ಸಂಶಯ ಬೇಡ. ನೀವೀಗಲೇ ಚಪ್ಪಲ್ ಹೊಡಿಬೇಡ, ಯಾರಿಗೆ ಬೇಕು ಅವ್ರು ಹೊಡಿಲಿ. ನೀವು ಇಟ್ಟಿದ್ದೀರಿ, ನಿಮ್ಗೇನು ಬೇಡ. ನಿನ್ನೆ ಪುರಾಣ ಕಾರ್ಯಕ್ರಮದ ವಿಚಾರದಲ್ಲಿ ನಾವೆಲ್ಲ ಯಾವ ಸಂಗತಿಯನ್ನ ನೋಡ್ತಾ ಬಂದ್ವಿ ಅಂತಂದ್ರೆ, ತುಂಬು ಗರ್ಭಿಣಿಯಾಗಿರುವಂತಹ ತಾಯಿ ರುದ್ರಾಂಬೆ ಗಂಡನ ಮನೆಯಲ್ಲಿ ಸೀಮಂತ ಕಾರ್ಯವನ್ನ ಬಹಳ ವಿಜೃಂಭಣೆಯಿಂದ ಓಣಿಯ ಎಲ್ಲ ಹಿರಿಯ ತಾಯಂದಿರಿಂದ, ತವರು ಮನೆಯಿಂದ ಬಂದಿರುವಂತಹ ಸಮಸ್ತ ಮುತ್ತೈದರಿಂದ ಚಂದ ಆರತಿ ಮಾಡಿಸ್ಕೊಂಡು ತಂದಿರುವಂತಹ ಎಲ್ಲ ವಿವಿಧ ಭಕ್ಷ್ಯ ಭೋಜ್ಯಗಳನ್ನ ಜಂಗಮರಿಗೆ ಅರ್ಪಿತವನ್ನು ಮಾಡಿ ಊರಿನ ಎಲ್ಲ ದೈವಗಳಿಗೆ, ಜಂಗಮ ಗಣಗಳಿಗೆ, ಪ್ರೀತಿ ಪಾತ್ರರಿಗೆ, ಬಂಧು ಮಿತ್ರರಿಗೆ ಚಂದ ಊಟ ಮಾಡಿಸಿ ತವರು ಮನೆಯಿಂದ ತಂದ ಸೀರೆಯನ್ನ ಉಟ್ಟುಕೊಂಡು ತಾಯಿ ಮಡಿಲಕ್ಕನ್ನ ಹಾಕಿಕೊಂಡು ಮುದ್ದೇಬೇಳ ತಾಲೂಕಿನ ಕೊಣ್ಣೂರು ತವರು ಮನೆಗೆ ಹೋಗುವಂತ ವಿಚಾರವನ್ನ ನಾವೆಲ್ಲ ಆಲಿಸ್ತಾ ಬಂದ್ವಿ. ಎಲ್ಲರೂ ಮಡಿಯೊಳಗಡೆ ಇವತ್ತೆಲ್ಲ ನೀವೇನ್ ತಂದಿದ್ರಿ? ದವಸ ಧಾನ್ಯಗಳನ್ನ ತೆಗೆದುಕೊಂಡು ಬಂದಿದ್ದಲ್ಲ. ಹಂಗ ತಾಯಿ ಮಡಿಲೊಳಗಡೆ ಧಾನ್ಯಗಳನ್ನ ಹಾಕದೆ ರುದ್ರಮ್ಮನವರ ಅತ್ತೆ ಕುಹಕದಿಂದ, ಕೆಟ್ಟ ಮನಸ್ಥಿತಿಯಿಂದ ಒಂದು ಮರದೊಳಗ ಒಲೆಯೊಳಗಿರುವಂತಹ ಬೂದಿಯನ್ನ ತಂದು ತಾಯಿ ರುದ್ರಮ್ಮನ ಉಡಿಯೊಳಗ ತುಂಬಿರ್ತಾಳೆ. ಎಲ್ಲರೂ ಬೈಯುವಂತ ಸಂದರ್ಭದೊಳಗ ಕೈ ಮುಗಿದ ರುದ್ರಾಂಬೆ, ನಮ್ಮ ಅತ್ತಿಗೆ ಬೈಬೇಡ್ರಿ, ನಮ್ಮ ಅತ್ತಿಯವರು ಕೊಟ್ಟಿದ್ದು ಬೂದಿ ಅಲ್ಲ, ಸಾಕ್ಷಾತ್ ಶಿವನ ಅವತಾರವಾಗಿರುವಂತಹ ಭಸ್ಮ ಅಂತ ನಾವು ಭಾವಿಸ್ಕೊತೀವಿ. ನೀವು ಯಾರು ನನ್ನ ಅತ್ತೆಯವರಿಗೆ ಬೈಬೇಡ್ರಿ ಅಂತ ಹೇಳಿ ಎಲ್ಲವನ್ನ ಬೇಡಿಕೊಂಡು ಎಲ್ಲರಿಗೂ ಹಿರಿಯರಿಗೆ ನಮಸ್ಕಾರ ಮಾಡಿ ಪ್ರಯಾಣ ಬೆಳೆಸಿದ್ದು ತವರು ಮನೆ. ನೀವೆಲ್ಲ ಬಹಳ ಜನ ತಾಯಿಂದಿರ ಆದವರಿವಿ, ನಿಮಗೆಲ್ಲ ಆ ಅನುಭವ, ಯುವರ್ ಎಕ್ಸ್ಪೀರಿಯನ್ಸ್, ಯು ಫೀಲ್ ದಟ್. ನಾವು ಸುಮ್ಮನೆ ಓದಿದ್ದು ಹೇಳಬೇಕು, ನಮ್ಗೆ ಗೊತ್ತಾಗಂಗಿಲ್ಲ. ಗರ್ಭಿಣಿ ಅವಸ್ಥೆಯೊಳಗಿರಬೇಕಾದ್ರೆ ತಾಯಿಯಂದಿರಲ್ಲಿ ದೈಹಿಕವಾದ ಬದಲಾವಣೆಗಳು, ಮಾನಸಿಕವಾದ ಬದಲಾವಣೆಗಳು, ಭಾವನೆಯೊಳಗ ಬದಲಾವಣೆಗಳು, ಬದುಕಿನೊಳಗ ಬದಲಾವಣೆಗಳು, ಮನೆಯ ವಾತಾವರಣದೊಳಗ ಬದಲಾವಣೆಗಳು, ಒಂದ ಎರಡ, ಎಷ್ಟೊಂದು ಖುಷಿ ಸಂಭ್ರಮ ಎಲ್ಲ ಆಗ್ತದೆ. ಗರ್ಭಿಣಿ ಇದ್ದಾಗ ತಾಯಿ ಹೆಂಗಿರಬೇಕು? ಯಾರು ಗರ್ಭಿಣಿ ಇರ್ತೀರಿ, ಹೊಟ್ಟೆಲಿ ಇರ್ತಿರಲ್ಲ, ಅವಾಗ ಹೆಂಗಿರಬೇಕು ಅಂತ ಬಹಳ ಜನ ಹಿರಿಯರು ಶಾಸ್ತ್ರಗಳು, ಪುರಾಣಗಳು ಇವೆಲ್ಲ ಹೇಳ್ಕೊಂತ ಬಂದಿದ. ನೀವೆಲ್ಲರೂ 3 ಅಡದವ್ರು ಅದಿರಿ, 2 ಅಡದವ್ರು ಅದಿರಿ, 10 ಅಡದವ್ರು ಅದಿರಿ. ನೀವೆಲ್ಲ ಗರ್ಭಿಣಿ ಇದ್ದಾಗ ಏನ್ ಮಾಡ್ತಿದ್ರವ? ಮಾಡ್ತಿದ್ರೆ ಜೋರಾದರೆ ಹೇಳಿ, ಏನ ತಿಂದಿದ್ರೆ ಏನು ತಪ್ಪಿಲ್ಲ, ಅದು ಬಯಕೆ. ಅದು ಅವಾಗೆಲ್ಲ ಬಯಸ್ತದಂತೆ ಮನಸ್ಸು. ದೇಹಕ್ಕ ಒಂದಿಷ್ಟೇನಾರು ತಿನ್ಬೇಕು, ಕರೆದಿದ್ದು ತಿನ್ಬೇಕು. ವಿಭೂತಿ ತಿಂತಾರೆ ಎಷ್ಟೋ ಮಂದಿ. ಅವಾಗ ಹಳ್ಳಿಯಾಗೆಲ್ಲ ಒಂದು ಕಲ್ಪನೆ ಇತ್ತು, ವಿಭೂತಿ ತಿಂದ್ರೆ ಬೆಳ್ಳ ಹುಟ್ಟುತ್ತಾವಂತ, ಒಲೆ ನಿಂತಿದ್ರೆ ಕರ್ರ ಹುಟ್ಟುತ್ತಾವ. ನೀವೇನ್ ತಿಂತೀರಿ ಅದ್ರ ಮೇಲೆ ಹುಟ್ಟಲ್ಲವು. ಅವ ಕ್ರಿಯೇಟರ್, ಅವನ ಕೆಲಸ ಎಲ್ಲ ಅಲ್ಲೇ ಮುಗಿಸೇ ಕಳಿಸಿರ್ತಾನವ. ನೀವೇನ್ ತಿಂತೀರಿ, ಇಲ್ಲ ಹೊರಗೆ ಬಂದ ಮೇಲೆ ಏನು ಪೇಂಟ್ ಬಡ್ಕೊತೀರಿ ಅದಿಲ್ಲ. ಅದು ಏಷ್ಯನ್ ಪೇಂಟ್ಸ್ ಆಗಂಗಿಲ್ಲ, ಅದು ಸೆರಾಮಿಕ್ ಪೇಂಟ್ಸ್ ಆಗಲ್ಲ, ಯಾವ ಪೇಂಟ್ ನಡೆಯಲ್ಲ. ಯಾಕ? ಅವ ಎಲ್ಲರಿಗೊಂದು ಬಣ್ಣ ಕೊಟ್ಟೆ ಬಿಟ್ಟಿರ್ತಾನ. ಅವ ಕೊಟ್ಟಿರೋ ಬಣ್ಣ ಯಾವತ್ತೂ ಮಾಸೋದಿಲ್ಲ, ಹಾಳಾಗೋದಿಲ್ಲ, ಕಳೆ ಗುಂದೋದಿಲ್ಲ. ಬಿಸಿಲಲ್ಲಿ ನಿಂತ್ರೆ ಒಣಗಲ್ಲ, ನೆರಳಲ್ಲಿ ನಿಂತ್ರೆ ಏನು ಅದು ಹೆಂಗಿರ್ಬೇಕು ಹಂಗ ಇರ್ತದೆ. ನೀವು ಹಚ್ಕೊಂಡಿದ್ದು ಇವರು
ಹೇಗೆ ಸ್ವಾಮಿ ಮಾಡ್ತಾನೋ ಹಾಗೆ ಆ ಸ್ವಾಮಿತ್ವಕ್ಕಿಂತ ಒಂದು ಕೈ ಹೆಚ್ಚಿಗೆ ಶಕ್ತಿ ಇರೋದು ಪತ್ರಕರ್ತರಿಗೆ. ಅವರ ಲೇಖನಿಗೆ ಅಷ್ಟು ಶಕ್ತಿ ಇರುತ್ತದೆ. ಆ ನಿಟ್ಟಿನೊಳಗಡೆ ಸತ್ಯವನ್ನ ಝಳಪಿಸುವ ಕಾರ್ಯವನ್ನ ನಮ್ಮ ಮಾಧ್ಯಮ ಮಿತ್ರರು, ಅದರಲ್ಲೂ ಇಳಕಲ್ ತಾಲೂಕಿನ ಪತ್ರಕರ್ತರ ಮಿತ್ರರು ಮಾಡ್ತಾ ಇರೋದು ಬಹಳಷ್ಟು ಹೆಮ್ಮೆ, ಖುಷಿ, ಸಂತೋಷ ಪಡುವಂಥದ್ದು. ಯಾರನ್ನೂ ಅವರು ನೋಡಂಗಿಲ್ಲ. ಯಾರದ ನೀವಂತೆ ಹಳ್ಳಿಯಾಗ ಬಿಡಿಯದಾಗ ಬೀಳೋದು ಇಲ್ಲ, ನಮ್ಮಲ್ಲಿ ಬಿಡದಾಗ ಬೀಳೋದು. ಅದರ ಉದಯ್ ಕುಮಾರ್ ವಕೀಲರು ಅಂತ ಹೇಳಿ ಈ ತಾಲೂಕಿನಾಗಂತರೂ ಈ ಹೆಸರು ಕೇಳಿದ್ರ ಉದಯ ಅಂದ್ರ ಉದಯ ಆಗೋದು, ಏನೋ ಸೂರ್ಯ ಉದಯಿಸೋದು. ಇವ್ರ ಹೆಸರು ಕೇಳಿಬಿಟ್ರೆ ಎಷ್ಟೋ ಅಧಿಕಾರಿಗಳು ಹೊಸವನ್ನ ಮಾಡ್ಕೊಂಡ್ಬಿಡ್ತಾರೆ. ಅಷ್ಟು ಭಯ. ಯಾಕೆ ಭಯ ಅಂದ್ರೆ ಸತ್ಯವನ್ನು ಬರೀತೀವಿ, ಎಚ್ಚರವನ್ನು ಮಾಡ್ತೀವಿ. ಬರೀ ಅಧಿಕಾರಿಗಳಿಗೆ ಅಷ್ಟೇ ಅಲ್ಲ, ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಎಲ್ಲರ ಯಕ್ಕಶ್ಚಿತ್ತ ಕಾವಿ ಮಾಡಿ ಕೊಟ್ಟುಕೊಂಡಿರುವಂತಹ ವ್ಯಕ್ತಿಗಳು ಎಡವಿದಿರುವಂತಹ ಎಚ್ಚರಿಸುವ ಕೆಲಸ ಪತ್ರಕರ್ತ ಮಿತ್ರದಿರುತ್ತದೆ. ಆ ನಿಟ್ಟಿನೊಳಗಡೆ ತಮ್ಮ ಜವಾಬ್ದಾರಿಯನ್ನು ಬಹಳಷ್ಟು ಪ್ರೀತಿಯಿಂದ, ಅಷ್ಟೇ ಕರ್ತವ್ಯ ಪ್ರಜ್ಞೆಯಿಂದ ನಮ್ಮೆಲ್ಲ ಪತ್ರಕರ್ತ ಮಿತ್ರರು ನೆರವೇರಿಸ್ತಾ ಬರ್ತಿದ್ದಾರೆ. ಅದನ್ನು ಹಾಗೆ ಮುಂದುವರಿಸಿಕೊಂಡು ಹೋಗ್ರಿ. ನಿಮ್ಮೆಲ್ಲ ಮನೆಗಳಿಗೆ ಮಹಾಂತೇಶನ ಸಜ್ಜಲಮ್ಮನ ಆಶೀರ್ವಾದ ಸದಾಕಾಲ ಇರಲಿ ಅಂತ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೆ ಹರಿಸಿ ತಾವೆಲ್ಲರೂ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕು. ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ವಿನೋದ್ ಬಾರೆಗಿಡದವರು, ಹಾಗೆ ಉದಯ್ ಕುಮಾರ್ ವದ್ದೀಸರ್ ಅವರು, ಮಹಾಂತೇಶ್ ಯಲಗುರ್ತಿಯವರು, ರವಿ ಸಾಬ್ ಹುಣಸಗಿಯವರು, ಸನ್ಮಾನ್ಯ ಶ್ರೀ ಚನ್ನು ಗೋನಾಳ್ ಅವರು, ಹಾಗೆ ಭೀಮಣ್ಣ ಗಾಣಿಗೆರವರು, ಅವರೆಲ್ಲರೂ ಕೂಡ ಪೂಜೆಯಿಂದ ಆಶೀರ್ವಾದವನ್ನು ಪಡೆಯಬೇಕು. ಆಮೇಲೆ ಮನದ ಗುರುಗಳನ್ನಾಗಿ ನಮ್ಮ ಸಹೋದರ ಸ್ವರೂಪಿ ಹಿರೇಮಠರು ಭಾವಿಸಿಕೊಂಡು ಬಂದಿದ್ದಾರೆ. ಅವರು ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ ಇಲ್ಲಿವರೆಗೆ ತಮ್ಮೆಲ್ಲರೂ ನನ್ನ ಕೇವಲ ಗೌರವ ಕಾರ್ಯಕ್ರಮ